ದಶಕೂಪಾ ಸಮಾವಾಪಿ ದಶವಾಪಿ ಸಮೋ ಹೃದಃ ದಶಹೃದ ಸಮಃಪುತ್ರಃ ದಶಪುತ್ರ ಸಮೋ ದ್ರುಮಃ. ದಶಕೂಪ ಸಮಾವಾಪಿ ದಶವಾಪಿ ಸಮೋ ಹೃದಃ ದಶಹೃದ ಸಮಃಪುತ್ರಃ ದಶಪುತ್ರ ಸಮೋ ದ್ರುಮಃ. ಮೊದಲಿಗೆ ಪದಚ್ಛೇದವನ್ನು ಮಾಡಬೇಕು. ದಶ ಕೂಪ ಸಮ ವಾಪಿ ದಶವಾಪಿ ಸಮಃ ಹೃದಃ ದಶ ಹೃದಃ ಸಮಃ ಪುತ್ರಃ ದಶಪುತ್ರ ಸಮೋ ದ್ರುಮಃ. ಇಲ್ಲಿ ಪದಚ್ಛೇದವನ್ನ ಕೊಟ್ಟಿದ್ದಾರೆ. ಕೂಪ, ಇಲ್ಲಿ ಕೆಲವೊಂದು ಶಬ್ದಗಳಿವೆ. ಕೂಪಿ, ವಾಪಿ, ಹೃದಃ, ಪುತ್ರಃ, ದ್ರುಮಃ. ಇಲ್ಲಿ ಒಂದನ್ನ ಇನ್ನೊಂದಕ್ಕೆ ಕಂಪೇರ್ ಮಾಡಿಬಿಟ್ಟು ಯಾವುದು ಶ್ರೇಷ್ಠ ಅಂತ ಹೇಳ್ತಾ ಇದ್ದೀನಿ. ಕೂಪಿ ಅಂದರೆ ಬಾವಿ ಅಂತ ಅರ್ಥ. ವಾಪಿ ಅಂದರೆ ಒಂದು ಚಿಕ್ಕದಾದ ಪಾಂಡು, ಇವಾಗ ಸ್ಟೆಪ್ ವೆಲ್ ಅಂತ ಏನು ಹೇಳ್ತೀವಿ, ಬಾವಿಗಿಂತ ದೊಡ್ಡದಿರುತ್ತೆ. ಸಣ್ಣ ಸಣ್ಣ ಮೆಟ್ಟಲುಗಳನ್ನು ಇಳಿದುಬಿಟ್ಟು ಅದನ್ನು ಅಲ್ಲಿಗೆ ಹೋಗಿ ನಾವು ಅದನ್ನು ಯೂಸ್ ಮಾಡ್ಬೋದು. ಅಂಥದ್ದನ್ನು ವಾಪಿ, ಪಾಂಡ್, ಸಣ್ಣ ಪಾಂಡನ್ನು ವಾಪಿ ಅಂತ ಕರಿತೀವಿ. ಹೃದಹ ಅಂದರೆ ಡೀಪ್ ಲೇಕ್, ಅಂದರೆ ಕೆರೆ, ಆಳವಾದಂತಹ ಕೆರೆ. ಪುತ್ರಃ ಅಂದರೆ ಮಗ. ದ್ರುಮಃ ಅಂದರೆ ಇಲ್ಲಿ ಮರ. ಮರಕ್ಕೆ ಇಲ್ಲಿ ವೃಕ್ಷ ಅಂತ ಕರೆದಿಲ್ಲ, ದ್ರುಮಃ ಅಂತ ಕರೆದಿದ್ದಾರೆ. ದಶಕೂಪ ಸಮಾವಾಪಿ, ಕೂಪಿ ಅಂದರೆ ಬಾವಿ ಅಂತ ಹೇಳಿದೆ. ಒಂದು ಬಾವಿ ಅಂದರೆ ಅದು ಪರೋಪಕಾರಕ್ಕೆ ಇರುವಂಥದ್ದು. ಬಾವಿಯಿಂದ ನಾವು ನೀರನ್ನು ಉಪಯೋಗಿಸ್ಕೊಳ್ತೀವಿ. ಮಳೆ ಬಂದಾಗ ನೀರನ್ನು ತನ್ನಲ್ಲಿ ತುಂಬಿಸ್ಕೊಳ್ತದೆ. ನಮಗೆ ಬೇಕಾದಾಗ ನೀರನ್ನು ಉಪಯೋಗಿಸ್ಕೊಬೋದು. ಒಂದು ಬಾವಿಯನ್ನು ತೋಡುವುದು ಶ್ರೇಷ್ಠವಾದ ವಿಷಯ. ಅದು ನಮ್ಮ ಇಡೀ ಮನೆಗೆ, ಅದು ನಮಗೆ ಉಪಕಾರಕ್ಕೆ, ಬೇಕಂದಾಗ ಉಪಕಾರಕ್ಕೆ ಬರುತ್ತೆ ಅದು. ಆದರೆ ಆ ಕೂಪಿಗಿಂತ ವಾಪಿ ಅನ್ನುವಂಥದ್ದು ಅಂದರೆ ಪಾಂಡ್, ಒಂದು ಚಿಕ್ಕದಾದ ಒಂದು ಜಲಾಶಯವನ್ನು ನಾವು ನಿರ್ಮಿಸುವುದು. 10 ಜಲಾಶಯವನ್ನು, ಒಂದು ಜಲಾಶಯವನ್ನು ನಿರ್ಮಿಸುವುದು 10 ಬಾವಿಗಳನ್ನು ನಿರ್ಮಿಸಿದಷ್ಟು ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಂತ ಇಲ್ಲಿ ಬಾವಿಯನ್ನು ತೋಡುವುದು ಕನಿಷ್ಠ ಅಂತಲ್ಲ. ಬಾವಿಯನ್ನು ತೋಡುವುದರಿಂದ ನಮ್ಮ ಒಂದು ಮನೆಗೆ ಅದು ಸಹಾಯ ಆಗ್ತದೆ. ಅದೇ ಒಂದು ಪಾಂಡನ್ನು, ಜಲಾಶಯ ಅನ್ನುವಂಥದ್ದು ನಮ್ಮ ಒಂದು ಏರಿಯಾ, ಒಂದು 2-3 ಮನೆಗಳಿಗೆ ಅದು ಹೆಲ್ಪ್ ಮಾಡ್ಬೋದು. ಹಾಗೆ ತುಂಬ ನೀರನ್ನು ಅದು ಇಟ್ಕೊಳ್ತದೆ. 10 ಬಾವಿಗೆ ಸಮವಾದದ್ದು ಒಂದು ಜಲಾಶಯ ಅಂತ ಹೇಳ್ತಾರೆ. ಆದರೆ ಆ 10 ಜಲಾಶಯಕ್ಕೆ ಸಮವಾದದ್ದು ಒಂದು ದೊಡ್ಡ ಕೆರೆ. 10 ಜಲಾಶಯವನ್ನು ತೋಡುವುದಕ್ಕಿಂತ ಒಂದು ದೊಡ್ಡ ಕೆರೆಯನ್ನು ನಾವು ಕಟ್ಟಿದರೆ ಅದು ಇನ್ನೂ ನಮಗೆ ಹೆಲ್ಪ್ ಮಾಡ್ತದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಒಂದು ದೊಡ್ಡ ಕೆರೆ ಅಂದರೆ ಅದು ಇಡೀ ಊರಿಗೆ ಒಂದು ನೀರನ್ನು ಕೊಡಬಹುದು. ಅದು ನಾವು ಎಷ್ಟೊಂದು ಜನ ಸತ್ಪುರುಷರನ್ನ ನೋಡಿರ್ತೇವೆ, ಊರಿಗೆ ಒಂದು ಕೆರೆಯನ್ನು ಕಟ್ಟಿಸಿ ಊರಿಗೆ ಉಪಕಾರವನ್ನು ಮಾಡಿರ್ತಾರೆ. 10 ಜಲಾಶಯಗಳಿಗಿಂತ, ಚಿಕ್ಕ ಚಿಕ್ಕ ಕೊಳಗಳಿಗಿಂತ ಒಂದು ದೊಡ್ಡ ಕೆರೆ ತುಂಬ ಹೆಲ್ಪನ್ನು ಮಾಡ್ತದೆ. ನಾವು ಅದನ್ನು ಬೇಸಾಯಕ್ಕೂ ಉಪಯೋಗಿಸಬಹುದು, ಹಸುಗಳಿಗೆ ನೀರನ್ನು ಕುಡಿಲಿಕ್ಕೆ ಉಪಯೋಗಿಸ್ಬೋದು. ನಾವು ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಅದನ್ನು ಉಪಯೋಗಿಸ್ಕೊಳ್ತವೆ. ಆದ್ದರಿಂದ ಫಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾರೆ, ಬಾವಿಯನ್ನು ತೋಡುವಂಥದ್ದು ಶ್ರೇಷ್ಠ. ಆದರೆ ಒಂದು ಜಲಾಶಯವನ್ನು, ಕೊಳವನ್ನು ತೋಡುವಂಥದ್ದು 10 ಬಾವಿಗಳನ್ನು ತೋಡಿದಷ್ಟು ಸಮ ಅಂತ. ಅದೇ ಒಂದು ದೊಡ್ಡ ಕೆರೆಯನ್ನು ನಾವು ನಿರ್ಮಿಸುವಂಥದ್ದು 10 ಜಲಾಶಯಗಳನ್ನು ನಿರ್ಮಿಸುವಷ್ಟು ಶ್ರೇಷ್ಠ ಅಂತ. ದಶಹೃದ ಸಮಃ ಪುತ್ರಃ, 10 ಕೆರೆಗಳನ್ನು ನಿರ್ಮಿಸುವುದಕ್ಕಿಂತ ಶ್ರೇಷ್ಠ ಒಬ್ಬ ಮಗನನ್ನ ಪಡೆಯುವುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಮಕ್ಕಳು ಬರೀ ನಮ್ಮ ಮಕ್ಕಳಾಗಿರಲ್ಲ, ಅವರು ಸಮಾಜಕ್ಕೆ ನಾವು ಅವರನ್ನು ಕೊಡ್ತೀವಿ. ಆ ಒಂದು ಮಗ ಹುಟ್ಟಿ ಅವನಿಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಟ್ಟರೆ ಅವನು ಇಡೀ ಆ 10 ಕೆರೆಗಳಿಗಿಂತ 100 ಕೆರೆಗಳನ್ನು ಕಟ್ಟಿಸುವಷ್ಟು ಸಮರ್ಥನಾಗಿರಬಹುದು. ಅಷ್ಟು ಪರೋಪಕಾರವನ್ನು ಅವನು ಮಾಡಬಹುದು. 10 ಕೆರೆ ಅಂದರೆ ಆ ಕೆರೆ ಅಷ್ಟಕ್ಕೆ, ಆ ಊರಿಗಷ್ಟೇ ಸೀಮಿತವಾಗ್ತದೆ. ಒಬ್ಬ ಮಗನನ್ನು, ಅದರಲ್ಲಿ ಬರೀ ನಿರರ್ಥಕ ಮಗ ಅಲ್ಲ, ಸಂಸ್ಕಾರವಂತನಾದಂತಹ, ಸಮಾಜ ಸೇವೆಯನ್ನು ಮಾಡುವಂತಹ ಒಬ್ಬ ಮಗನನ್ನು ನಾವು ಪಡೆದರೆ
ಅದು 10 ಕೆರೆಗಳನ್ನ ಕಟ್ಟಿಸಿದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಮಕ್ಕಳು ಸಾಮಾನ್ಯವಾಗಿ ನಮ್ಮ ವಂಶವನ್ನ ಬೆಳಗುವುದಲ್ಲದೆ ನಮ್ಮ ತಲೆಮಾರುಗಳಿಗೂ ಬರ್ತಾರೆ, ಒಳ್ಳೆಯ ಹೆಸರನ್ನ ತರ್ತಾರೆ ಅಂತ. ಆದರೆ ದಶಪುತ್ರ ಸಮೋ ದ್ರುಮಃ, ಒಂದು ಮರವನ್ನ ಬೆಳೆಸುವುದಂದ್ರೆ 10 ಮಕ್ಕಳನ್ನ ಪಡೆದಂತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂದ್ರೆ ಹಿಂದಿನ ನಾವು ಸುಭಾಷಿತದಲ್ಲಿ ನೋಡಿದ ಹಾಗೆ ಮರಗಳು ತಾವು ಏನೇ ಕಷ್ಟಪಟ್ಟರೂ ಸಹ ಉಳಿದವರಿಗೆ ಫಲವನ್ನ ಕೊಡ್ತೇವೆ, ನೆರಳನ್ನ ಕೊಡ್ತೇವೆ. ಬರೀ ನೆರಳು ಫಲ ಅಷ್ಟೇ ಅಲ್ಲ, ಮರದ ಪ್ರತಿಯೊಂದು ನಾವು ಪಾರ್ಟ್ಸ್ಗಳನ್ನು ನಾವು ಉಪಯೋಗಿಸ್ಕೊಂತೀವಿ. ತೊಗಟೆ ಇರಬಹುದು, ಕಾಂಡ ಇರಬಹುದು, ಎಲ್ಲವೂ ಉಪಯೋಗಕ್ಕೆ ಬರ್ತದೆ. ಒಂದು ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ, ಸಾಲು ಮರದ ತಿಮ್ಮಕ್ಕ ಪದ್ಮಶ್ರೀ ಪುರಸ್ಕೃತೆಯವರು ಇತ್ತೀಚೆಗಷ್ಟೇ ನಿಧನವನ್ನ ಹೊಂದಿದ್ರು. ಅವರಿಗೆ ಮಕ್ಕಳಾಗಲಿಲ್ಲ. ಆ ಮಕ್ಕಳಾಗಲಿಲ್ಲ ಎಂಬಂತಹ ಕೊರತೆಯನ್ನು ನೀಗಿಸಿಕೊಳ್ಳಿಕ್ಕೋಸ್ಕರ ಅವರು ರಾಮನಗರ ಜಿಲ್ಲೆಯಲ್ಲಿ ಒಂದು 5 ಕಿಲೋಮೀಟರ್ ಉದ್ದಕ್ಕೆ ಹೈವೇ ಹತ್ತಿರದಲ್ಲಿ 380ಕ್ಕೂ ಹೆಚ್ಚು ಆಲದ ಮರಗಳನ್ನ ನೆಟ್ಟಿದ್ದಾರೆ. ಅವರನ್ನ ವೃಕ್ಷ ಮಾತೆ ಅಂತ ಕರಿತೀವಿ. ಒಂದು ಆಲದ ಮರ 200ರಿಂದ 300 ವರ್ಷ ಬಾಳಿಕೆ ಬರ್ತದೆ. ಹಾಗೆ 380ಕ್ಕೂ ಹೆಚ್ಚು ಆಲದ ಮರಗಳನ್ನ ನೆಟ್ಟಿದ್ದಾರೆ. ಈ ಮರಗಳನ್ನ ನೆಡುವುದು ಅಂದ್ರೆ, ಈಗ ಯಾರು ಮರವನ್ನ ನೆಟ್ಟಿರ್ತಾರೋ ಅವರು ಅದರ ಫಲವನ್ನು ಉಪಯೋಗಿಸ್ಕೊಬಹುದು ಅಂತ ಹೇಳಲಿಕ್ಕಾಗಲ್ಲ. ಆ ಫಲವನ್ನ ಅವರು ಮಕ್ಕಳು, ಮೊಮ್ಮಕ್ಕಳು ಆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕಾಗ್ತದೆ. ಅಂದ್ರೆ ನಮಗೆ ಅದರ ಉಪಕಾರ ಸಿಗದೇ ಹೋದರೂ ಸಹ ನಮ್ಮ ಮುಂದಿನ ವಂಶಕ್ಕೆ ಅಥವಾ ಮುಂದಿನವರಿಗೆ, ಯಾರಿಗೂ ಗೊತ್ತಿಲ್ಲದವರಿಗೂ ಉಪಯೋಗಿಸ್ಕೊಳ್ಬಹುದು. ಆ ರೀತಿಯಲ್ಲಿ ನಾವು ಉಪಕಾರವನ್ನ ಮಾಡಿದ ಹಾಗೆ. ಇಲ್ಲಿ ನಾವು ಸಾಲು ಮರದ ತಿಮ್ಮಕ್ಕನವರನ್ನ ಜ್ಞಾಪಿಸ್ಕೊಂಡ್ರೆ, ಆಲದ ಮರಗಳು 200ರಿಂದ 300 ವರ್ಷ ಅಂದ್ರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಅಲ್ಲಿಯ ತನಕವೂ ಅವರು ಈ ಸಾಲು ಮರದ ತಿಮ್ಮಕ್ಕನನ್ನ ನೆನಪಿಸಿಕೊಳ್ಳಬಹುದು. ಅಷ್ಟು ಒಂದು ಉಪಕಾರವನ್ನ ಮಾಡಿದ್ದಾರೆ. ಆದ್ರಿಂದ ವೃಕ್ಷ ಅನ್ನುವಂಥದ್ದು, ದ್ರುಮಃ ಅನ್ನುವಂಥದ್ದು, ಮರಗಳು 10 ಮಕ್ಕಳಿಗಿಂತ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ರಾಜಕಾರಣವನ್ನು ಉಪಯೋಗಿಸ್ಕೊಂಡು ಅಥವಾ ನಗರವನ್ನು ವೃದ್ಧಿಪಡಿಸಬೇಕು ಅಂತ ಹೇಳಿ ಆ ಮರವನ್ನ ಕಡಿದೇ ಹೋದರೆ, ತಿಮ್ಮಕ್ಕ ಅವರು ಈ ಶತಮಾನದಲ್ಲಿದ್ದಾರೆ, ಇನ್ನು ಮುಂದಿನ ಶತಮಾನದ ತನಕವೂ ಜನರು ಅವರನ್ನ ನೆನಪಿಸಿಕೊಳ್ಳಬಹುದು. ಅಷ್ಟು ಒಳ್ಳೆಯ ರೀತಿಯಲ್ಲಿ ಆ ಮರಗಳು ನಮಗೆ ನೆರಳನ್ನ ಕೊಡುತ್ತವೆ. ದಶಕೂಪ ಸಮಾವಾಪಿ ದಶವಾಪಿ ಸಮೋ ಹೃದಃ, ದಶಹೃದಃ ಸಮಃ ಪುತ್ರಃ, ದಶಪುತ್ರ ಸಮೋ ದ್ರುಮಃ. ಇಲ್ಲಿ ಕೂಪ, ಬಾವಿ ಅನ್ನುವಂಥದ್ದು ಶ್ರೇಷ್ಠ, ನಮಗೆ ನೀರನ್ನ ಕೊಡ್ತದೆ. ಅದಕ್ಕಿಂತ ಶ್ರೇಷ್ಠ ಕೊಳಗಳನ್ನ ಕಟ್ಟಿಸುವಂಥದ್ದು, ಅದಕ್ಕಿಂತಲೂ ಶ್ರೇಷ್ಠ ಕೆರೆಗಳನ್ನ ಕಟ್ಟಿಸುವುದು, ಇಡೀ ಊರಿಗೆ ಉಪಕಾರವಾಗುವಂತೆ ಮಾಡುವಂಥದ್ದು, ಅದಕ್ಕಿಂತಲೂ ಶ್ರೇಷ್ಠ ಒಬ್ಬ ಮಗನನ್ನ ಪಡೆದು ಅವನಿಗೆ ಸಂಸ್ಕಾರವನ್ನ ಕೊಡುವಂಥದ್ದು. ಹಾಗೆ 10 ಮಕ್ಕಳಿಗಿಂತ ಶ್ರೇಷ್ಠವಾದದ್ದು ಒಂದು ಮರವನ್ನ ಬೆಳೆಸುವಂಥದ್ದು. ದಶಕೂಪ ಸಮಾವಾಪಿ ಅಸ್ತಿ, ದಶವಾಪಿ ಸಮಃ ಹೃದಃ ಅಸ್ತಿ, ದಶಹೃದಃ ಸಮಃ ಪುತ್ರಃ ಅಸ್ತಿ, ದಶಪುತ್ರ ಸಮಃ ದ್ರುಮಃ ಅಸ್ತಿ. ಭಾವಾರ್ಥ ನೋಡೋದಾದ್ರೆ, ದಶಕೂಪೈಹಿ ಸಮಾನ ಏಕಾ ವಾಪಿ ಭವತಿ, 10 ಬಾವಿಗೆ ಸಮಾನವಾದದ್ದು ಒಂದು ಕೊಳ. ಏವಂ ಏವ, ಅದೇ ರೀತಿಯಲ್ಲಿ ದಶವಾಪಿ ಸಮಾನಃ ಏಕಃ ಹೃದಃ, ದಶಹೃದೈಃ ಸಮಃ ಏಕಃ ಅಥವಾ ಏಕಾ ಪುತ್ರ ಅಥವಾ ಪುತ್ರಿ ಭವತಿ. ಇಲ್ಲಿ ಪುತ್ರ ಅಂದ್ರೆ ಮಗ ಅಂತಾನೆ ಅನ್ಕೊಬೇಕಂತೇನಿಲ್ಲ, ಮಗಳು ಆಗಿರಬಹುದು. ಮಗಳು 2 ಮನೆಯನ್ನ ಬೆಳಗ್ತಾಳೆ ಅವಳು. ತಥೈವ ದಶ ಸಂತಾನೈಃ ಸಮಾನಃ ಏಕಃ ವೃಕ್ಷಃ ಮೂಲ್ಯವಾನ್ ಭವತಿ. 10 ಸಂತಾನಕ್ಕೆ ಸಮಾನವಾದದ್ದು ಒಂದು ವೃಕ್ಷ, ಅಷ್ಟು ಶ್ರೇಷ್ಠವಾಗಿರ್ತದೆ. ಅರ್ಥಾತ್ ಅಂದರೆ ಏಕಃ ವೃಕ್ಷ ಸರ್ವಾಧಿಕ ಉಪಕಾರ ಭವತಿ. ಒಂದು ವೃಕ್ಷ ಅನ್ನುವಂಥದ್ದು, ಮರ ಅನ್ನುವಂಥದ್ದು, ಮರವನ್ನ ಕಡಿಯುವಂಥದ್ದು ತುಂಬಾ ಸುಲಭ. ಆದರೆ ಅದನ್ನ ನೆಟ್ಟು ಬೆಳೆಸುವಂಥದ್ದು ಮೊದಲು ಮನಸ್ಸು ಬೇಕು, ಆಮೇಲೆ ಅದಕ್ಕೆ ನೀರೆಲ್ಲ ಹಾಕಿ. ಸಾಲು ಮರದ ತಿಮ್ಮಕ್ಕನವರು ತುಂಬಾ ಬಡತನದಿಂದ ಇದ್ದವರು, ಆದರೂ 380 ಆಲದ ಮರಗಳನ್ನ ನೆಟ್ಟರಲ್ಲ, ತಾವು ಕಷ್ಟಪಟ್ಟು ನೀರನ್ನು ಹೊತ್ತುಕೊಂಡು ಹೋಗಿ ಆ ಗಿಡಗಳಿಗೆ ಹಾಕ್ತಾ ಇದ್ರಂತೆ. ಬರೀ 380 ಆಲದ ಮರಗಳು ಮಾತ್ರ ಅಲ್ಲ, ಇನ್ನು 8,000 ಬೇರೆ ಬೇರೆ ರೀತಿಯ ಮರಗಳನ್ನು ಸಹ ಅವರು ನೆಟ್ಟಿದ್ದಾರೆ. ಅತಃ ಸರ್ವೇ ವೃಕ್ಷಾರೋಪಣಂ ಕುರುವಂತು, ಎಲ್ಲರೂ ಮರಗಳನ್ನ
ನಡಬೇಕು ಅಂತ ಈ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ.